ನಮಸ್ಕಾರ ಸ್ನೇಹಿತರೆ. ಕೀಟಶಾಸ್ತ್ರದ ತರಗತಿಗಳಲ್ಲಿ ಹತ್ತಿಯ ಕೀಟಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ. ಈಗಾಗಲೇ ಪ್ರಮುಖ ರಸ ಇರುವಂಥ ಕೀಟಗಳು ಮತ್ತು ಕಾಯಿಕೊರಕಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿನಲ್ಲಿ 2 ಎಲೆ ತಿನ್ನುವಂಥ ಕೀಟಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೇದು ಹತ್ತಿನಲ್ಲಿ ಬರುವಂಥ ಒಂದು ಪ್ರಮುಖ ಎಲೆ ತಿನ್ನುವಂಥ ಕೀಟ ಅಂತಂದರೆ ನಮ್ಮ ತಂಬಾಕಿನ ಕೀಡೆ ಬೈ ಡಿಫಾಲ್ಟ್ ತಿನ್ನುತ್ತೆ. ಅದು ಕಾಯಿಕೊರಕದ ಒಳಗೆ ಸೇರಿಕೊಂಡಿರೋದ್ರಿಂದ ಅದನ್ನು ಮತ್ತೆ ನಾವು ಇಲ್ಲಿ ಚರ್ಚೆ ಮಾಡೋದು ಬೇಡ. ಎಲೆಯನ್ನೇ ತಿಂದು ನಾಶ ಮಾಡುವಂಥ ಕೀಟ ಅಂದರೆ ನಮ್ಮ ಈ ಕೊಂಡಲಿ ಹುಳ ಅಥವಾ ಸೆಮಿಲೂಪರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೇವೆ. ಇದರ ಹೆಸರು ಅನೋಮಿಸ್ ಫ್ಲೇವಾ ಅನ್ನುವಂಥದ್ದು. ಸಾಧಾರಣವಾಗಿ ಒಂದು ಹಳದಿ ಬಣ್ಣದ ಒಂದು ಈ ಪತಂಗ, ಸುಮಾರು 10 ರಿಂದ 15 ಮಿಲಿಮೀಟರ್ ಉದ್ದದ ಈ ಒಂದು ಪತಂಗದ ಇದು ಮುಂಭಾಗದ ರೆಕ್ಕೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಅಥವಾ ಗೆರೆಗಳು, ಜಿಗ್ಜ್ಯಾಗ್ ಲೈನ್ಗಳು ನಮಗೆ ನೋಡಲಿಕ್ಕೆ ಕಾಣಿಸ್ತವೆ. ಆದರೆ ಹಿಂಭಾಗದ ರೆಕ್ಕೆಗಳು ತೆಳು ಕಂದು ಬಣ್ಣದಲ್ಲಿ ಇರ್ತವೆ. ಕೆಲವೊಂದಷ್ಟು ಬಣ್ಣ ಅಷ್ಟು ಸ್ಪಷ್ಟವಾಗಿ ನಮಗೆ ಗೋಚರಿಸೋದಿಲ್ಲ. ಮತ್ತು ಈ ಒಂದು ಕೀಟ ಸುಮಾರು 1/2 ಮಿಲಿಮೀಟರ್ ಗಾತ್ರದ ಸಣ್ಣದಾದಂಥ ಈ ಪಟ್ಟಿಗಳಿರುವಂಥ ರೆಕ್ಕೆಗಳನ್ನು ಒಂದು ಸ್ಪಿಯರ್ ಶೇಪ್ಡ್ ಅಂತ ಏನೇ ಹೇಳ್ತೀವಿ, ಅಂದರೆ 2 ತುದಿಗಳು ಚೂಪಾಗಿರುವಂಥದ್ದು, ಮಧ್ಯದಲ್ಲಿ ಹುಬ್ಬಿರುವಂಥ ಜಾತಿಗೆ ನೋಡಲಿಕ್ಕೆ ಲಕ್ಷಣ ಆ ರೀತಿ ಕಾಣಿಸುವಂಥ ಒಂದು ತತ್ತಿಗಳನ್ನು ಸಾಧಾರಣವಾಗಿ ಎಲೆಗಳ ಮೇಲೆ ಇದು ಎಲ್ಲಿ ಬೇಕಾದ್ರೆ ಅಲ್ಲೇ ಹಾಕ್ತದೆ. ಇಲ್ಲೇ ಹಾಕಬೇಕು ಅನ್ನೋ ಲೆಕ್ಕಾಚಾರ ಇಲ್ಲ. ಹತ್ತಿ ಎಲೆ ಸಿಕ್ಕರೆ ಸಾಕು, ಅದರ ಮೇಲೆ ಹಾಕೋತಾ ಹೋಗುತ್ತೆ. ಮತ್ತು ಈ ಒಂದು ಹುಳದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಸುಮಾರು 1 ಇಂಚು ಬೆಳೆದ ಕೀಟ 1 ಇಂಚು ಉದ್ದದವರೆಗೆ ಬೆಳೆಯುವಂಥ ಸಾಮರ್ಥ್ಯ ಇದೆ. ಇದರ ಬೆಳವಣಿಗೆ ಹಂತ ಸುಮಾರು 20 ರಿಂದ 40 ದಿನಗಳವರೆಗೆ ಇದು ಒಂದು ಮರಿಹುಳಗಳ ಹಂತದಲ್ಲಿ ಇರುವಂಥದ್ದು. 20 ರಿಂದ 28 ದಿನ ಅಥವಾ 30 ದಿನಗಳವರೆಗೆ ಇದು ಮರಿಹುಳುವಿನ ಹಂತದಲ್ಲಿ ಇರ್ತದೆ. ಈ ಒಂದು ಮರಿಹುಳದ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಸಾಧಾರಣವಾಗಿ ನಮ್ಮ ಈ ಲೆಪಿಡಾಪ್ಟರಾ ಅಥವಾ ಪತಂಗಗಳ ಜಾತಿಗೆ ಅಥವಾ ಚಿಟ್ಟೆಗಳ ಜಾತಿಗೆ ಸೇರಿದಂಥ ಮರಿಹುಳಗಳಲ್ಲಿ 5 ಜೊತೆ ಹೊಟ್ಟೆಯ ಭಾಗದಲ್ಲಿ ಏನು ಸುಳ್ಳು ಪಾದಗಳು ಅಂತ ಹೇಳ್ತೀವಿ, ಹುಸಿ ಪಾದಗಳು ಅಥವಾ ಸುಳ್ಳು ಪಾದಗಳು ಅಂತ ಇರ್ತವೆ. ಅವು 5 ಜೊತೆ ಇದ್ದರೆ ಈ ಒಂದು ಸೆಮಿಲೂಪರ್ ಅಥವಾ ಕೊಂಡಲಿ ಹುಳಕ್ಕೆ ಕೇವಲ 3 ಜೊತೆ ಸುಳ್ಳು ಪಾದಗಳಿರ್ತವೆ. ಅದೊಂದು ಈ ಕೀಟದ ಒಂದು ವೈಶಿಷ್ಟ್ಯತೆ. ಆ ಕಾರಣಕ್ಕೋಸ್ಕರ ಅವುಗಳಿಗೆ ಸೆಮಿಲೂಪರ್ ಅಥವಾ ಕೊಂಡಲಿ ಹುಳ ಅನ್ನೋ ಒಂದು ಹೆಸರು ಸಹ ಬಂದಿದೆ. ಸಾಧಾರಣವಾಗಿ ಇವು ಏನಪ್ಪ ಅಂತಂದರೆ ಗಿಡದ ಮೇಲ್ಭಾಗದ ಒಂದು 3ನೇ ಒಂದು ಭಾಗದಲ್ಲಿ ಹೆಚ್ಚಾಗಿ ಇವು ಸೇರುತ್ತೆ, ನೋಡಲಿಕ್ಕೆ ಸಿಗ್ತವೆ. ಮತ್ತು ಆರಂಭದಲ್ಲಿ ಇವು ಬಲಿತ ಎಲೆಗಳ ಕೆಳಭಾಗದಲ್ಲಿ ಕೆರೆದು ತಿಂತವೆ. ಮೊದಲಿನ ಒಂದು 6 ರಿಂದ 10 ದಿನಗಳವರೆಗೆ ಕೆಳಭಾಗದಲ್ಲಿ ಇವುಗಳ ಎಲೆಗಳನ್ನು ಕೆರೆದು ತಿನ್ನೋದಕ್ಕೆ ಶುರು ಮಾಡ್ತವೆ. ತದನಂತರ 10 ದಿನಗಳಿಂದ ನೆಕ್ಸ್ಟ್ ಒಂದು 15 ರಿಂದ 20 ದಿನಗಳವರೆಗೆ ಇವು ಅವುಗಳನ್ನು ಸಂಪೂರ್ಣವಾಗಿ ತಿಂದು ನಾಶ ಮಾಡಿ. ಇವತ್ತಿನ ದಿನಗಳಲ್ಲಿ ನಮಗೆ BT ಹತ್ತಿ ಬಂದಿರೋದ್ರಿಂದ ಇವುಗಳ ಹಾನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ. ಇದು ಈ ಒಂದು ಬೆಳೆ ಅಲ್ಲದೆ ನಮಗೆ ಇನ್ನೊಂದು ಪ್ರಮುಖ ಬೆಳೆ ಅಂತಂದರೆ ನಮ್ಮ ಬೆಂಡಿನಲ್ಲೂ ಸಹ ದಾನಿ ಮಾಡ್ತವೆ. ಇದಲ್ಲದೇನೂ ಕೂಡ ನಮ್ಮ ಪರಿಸರದಲ್ಲಿ ಏನಾದರೂ ಅಥವಾ ಮನೆಗಳು, ತೋಟದಲ್ಲಿ, ಹಿತ್ತಲಿನಲ್ಲಿ ನಾವೇನಾದರೂ ದಾಸವಾಳಗಳನ್ನು ಹಾಕ್ಕೊಂಡಿದ್ರೆ ಅದರ ಮೇಲೆ ಭಾಳ ಹೇರಳ ಸಂಖ್ಯೆಯಲ್ಲಿ ಈ ಒಂದು ಕೀಟ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಒಂದು ಕೀಟದ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕು ಅಂತಂದರೆ ಈ ಕೀಟ ನಮ್ಮ ಬೆಳೆನಲ್ಲಿ ಕಾಣಿಸ್ಕೋತಾ ಇದೆ ಅಂತಂದರೆ ಈ ಕೀಟವು ಕೂಡ ನಮ್ಮ BT ತಂತ್ರಜ್ಞಾನಕ್ಕೆ ಸವಾಲೊಡ್ತಾ ಇದೆ ಅನ್ನುವಂಥ ಒಂದು ಸುಳಿವನ್ನು ನಮಗೆ ಕೊಡುತ್ತೆ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಹತ್ತಿನಲ್ಲಿ ಈ ಕೀಟದ ಹಾವಳಿ ಇದೆಯಾ ಇಲ್ವಾ ಅನ್ನೋದನ್ನು ನೋಡೋದು ಅತ್ಯಂತ ಅನಿವಾರ್ಯ. ಅದನ್ನು ಗಮನಿಸ್ತಾ ಇರಬೇಕು. ಬೈ ಚಾನ್ಸ್ ಈ ಹತ್ತಿ ಇವತ್ತಿನ ದಿನಗಳಲ್ಲಿ 90% ನಾವು BT ಹತ್ತಿಯನ್ನೇ ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಇದೇನೂ ಇಲ್ಲ, ಈ ಕೀಟಗಳೆಲ್ಲ ಆಲ್ಮೋಸ್ಟ್ ನಮ್ಮ ಹತ್ತಿ ಬೆಳೆಯಿಂದ ದೂರನೇ ಉಳ್ಕೊಂಡಿದ್ದಾವೆ. ಅಥವಾ ಆರಂಭದಲ್ಲಿ ಬಂದು ತಿಂದರೂ ಕ್ಷಣಾರ್ಧದಲ್ಲಿ ಅಥವಾ ಒಂದು ದಿನದಲ್ಲೇ ಅವು ನಾಶ ಹೊಂದ್ತಾ ಇದ್ದಾವೆ. ಆದರೆ ಬೈ ಚಾನ್ಸ್ ಏನಾದರೂ ಇವು ಉಳಿತಾ ಇದ್ದಾವೆ ಅಂತಂದರೆ ಅದು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಆ ಎಚ್ಚರಿಕೆಯನ್ನು ನಾವು ಗ್ರಹಿಸಬೇಕು. ಆ ಕಾರಣಕ್ಕೋಸ್ಕರ ತಾವೇನಾದ್ರೂ ಎಲೆಗಳನ್ನು ತಿನ್ನುವಂಥ ಈ ಕೊಂಡಲಿ ಹುಳುಗಳು, ನೀವು ಚಿತ್ರದಲ್ಲಿ ಗಮನಿಸಿದಂಥ ಹುಳುಗಳು ಏನಾದರೂ ನಿಮ್ಮ ಬೆಳೆನಲ್ಲಿ, ಹತ್ತಿ ಬೆಳೆನಲ್ಲಿ ಕಾಣಿಸಿದ್ವು ಅಂತಂದರೆ ನಾನೀಗಾಗಲೇ ಹೇಳ್ದಂಗೆ ಹತ್ತಿರದ ನಮ್ಮ ಕೃಷಿ ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕೃಷಿ ಮಹಾವಿದ್ಯಾಲಯಗಳಿರ್ಬೋದು, ಅಲ್ಲಿರುವಂಥ ಕೀಟ ತಜ್ಞರಿಗೆ ಅದನ್ನು ಗಮನಕ್ಕೆ ತಂದು ಇದು ಮಾಡ್ಬೋದು. ಅದ್ರ ಜೊತೆಗೆ ತಾವು ಯಾವ ಕಂಪನಿಯ ಬೀಜವನ್ನು ತೊಗೊಂಡಿದ್ರೋ ಆ ಕಂಪನಿಯವರಿಗೆ ಮತ್ತು ನಿಮ್ಮ ಯಾರು ನಿಮಗೆ ಬೀಜ ಒದಗಿಸಿದಂಥ ಇಲಾಖೆ, ಕೃಷಿ ಇಲಾಖೆ ಇರ್ಬೋದು ಅಥವಾ ನಮ್ಮ
ಮಾರಾಟ ಪರಿಕರ ಬೀಜ ಪರಿಕರ ಮಾರಾಟಗಾರರು ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟು ತಕ್ಷಣವೇ ಅಲರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಮುಂದೆ ನಮಗೆ ಭಾಳ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಅವುಗಳನ್ನೆಲ್ಲ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕೀಟ ನಮಗೆ ಸೂಚಕವಾಗಿ ನಮಗೆ ಬಳಸ್ಕೊಳ್ಳೋದು ಅವಶ್ಯಕತೆ ಇದೆ. ಅನಿವಾರ್ಯವಾಗಿ ನಮ್ಮಲ್ಲಿ ಏನಾದರೂ BT ಹತ್ತಿ ಇರಲಿಲ್ಲ ಅಂತಂದರೆ ಇದ್ರ ನಿರ್ವಹಣೆಗೆ ಒಂದು ಪರಿಣಾಮಕಾರಿಯಾದಂಥ ಕ್ರಮ ಏನು ಅಂದರೆ, ಈಗಾಗಲೇ ನಾವು ಮಾಗಿ ಹುಳುಮೆ ಬಗ್ಗೆ ಭಾಳಷ್ಟು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಕಳೆದ ಕಾಯಿಕೊರಕಗಳ ಸೆಷನ್ನಲ್ಲಿ. ಹಾಗಾಗಿ ಮಾಗಿ ಹುಳುವೆ ಈ ಒಂದು ಕೀಟಕ್ಕೂ ಕೂಡ ಅತ್ಯಂತ ಪರಿಣಾಮಕಾರಿಯಾದ ಸಹಾಯವನ್ನು ಮಾಡುತ್ತೆ. ಅದರ ನಂತರದಲ್ಲಿ ಪರತಂತ್ರ ಜೀವಿಗಳು, ಅದರಲ್ಲೂ ತತ್ತಿ ಪರತಂತ್ರ ಜೀವಿಗಳು ಈ ಒಂದು ಕೀಟವನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸೋದಕ್ಕೆ ನಮಗೆ ಸಹಾಯ ಮಾಡ್ತವೆ. ಇದು ಸಾಧಾರಣವಾಗಿ ಬೆಳೆ ಸುಮಾರು ಒಂದು 15-20 ದಿನಗಳಿಂದನೇ ಇದು ಶುರು ಆಗ್ಬೋದು. ಆದರೂ ಹೆಚ್ಚಾಗಿ ನಮಗೆ 40-50 ದಿನಗಳ ಬೆಳೆಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಆ ಒಂದು ಹಂತದಲ್ಲಿ ನಾವು ಈ ಒಂದು ಪರತಂತ್ರ ಜೀವಿಯನ್ನು ಸುಮಾರು 30 ದಿನಗಳಲ್ಲೇ ನಾವು ಬೆಳೆ ತೋಟಕ್ಕೆ ಬಿಡುಗಡೆ ಮಾಡೋದಕ್ಕೆ 30-40 ದಿನಗಳ ಅಂತರದ ಬೆಳೆನಲ್ಲೇ ನಾವು ಈ ಪರತಂತ್ರ ಜೀವಿಯನ್ನು ಬಿಡ್ತಾಯಿದ್ವಿ. ಆ ಕ್ಷಣದಲ್ಲೂ ಕೂಡ ನಮಗೆ ಇದು ಈ ಕೀಟದ ನಿರ್ವಹಣೆಗೂ ಕೂಡ ಸಹಾಯ ಮಾಡುತ್ತೆ. ಸಹಾಯ ಅಲ್ಲದೇನೂ ಕೂಡ ನಮಗೆ ಇಲ್ಲಿ ಆಗುವಂಥ ಇನ್ನೊಂದು ಏನಂತಂದರೆ, ಈ ಪರತಂತ್ರ ಜೀವಿ ಈ ಮೊಟ್ಟೆಗಳ ಮೇಲೆ ಅಭಿವೃದ್ಧಿ ಆದಾಗ ಆಗಿನ್ನೂ BTಯ ಹತ್ತಿಯ ಪರಿಣಾಮ ನಮಗೆ ಗೊತ್ತಿರೋದಿಲ್ಲ. ನಮ್ಮ ಪರಿಸರದಲ್ಲಿ ಭಾಳ ಹೇರಳ ಸಂಖ್ಯೆಯಲ್ಲಿ ಈ ಪರತಂತ್ರ ಜೀವಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಬೇರೆ ಯಾವುದೇ ಪತಂಗ ಜಾತಿಯ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಮಗೆ ವಿಶೇಷವಾದ ಸಹಾಯವನ್ನು ಈ ಪರತಂತ್ರ ಜೀವಿಗಳು, ಅದರಲ್ಲೂ ಈ ಒಂದು ಸೆಮಿಲೂಪರ್ ಆಗಿರ್ಬೋದು ಅಥವಾ ಇನ್ನೊಂದು ತುತ್ತೂರಿ ಎಲೆ ಮಡಚುವಂಥ ಹುಳ ಕೂಡ ನಮಗೆ, ಅಥವಾ ಗೂಡು ಮಾರೋ ಹುಳ ಕೂಡ ನಮಗೆ ಸಹಾಯ ಮಾಡ್ತವೆ. ಇವೆಲ್ಲ ನಮಗೆ ಪರಿಸರದಲ್ಲಿ ಅವು ಇದ್ದರೂ ನಮಗೆ ಸಹಾಯ ಮಾಡುವಂಥ ಸಾಮರ್ಥ್ಯ ಇದೆ. ಅವನ್ನು ಬಳಸ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ಅವಕಾಶಗಳಿದ್ದಾವೆ. ಸೊ ದಟ್ ಯಾವುದೇ ರಾಸಾಯನಿಕ ರಹಿತವಾಗಿ ನಾವು ಹತ್ತಿಯನ್ನು ಬೆಳೆಯೋದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಇದರಿಂದ ನಮ್ಮ ಪರಿಸರ ಉಳಿಸ್ಕೊಂಡು ನಾವು ಕೀಟ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಅದಲ್ಲದೇನೂ ಕೂಡ ಇವು ಕೂಡ ಬೆಳಕಿಗೆ ಆಕರ್ಷಿತವಾಗ್ತವೆ. ಬಹುತೇಕ ಪತಂಗಗಳು ಬೆಳಕಿಗೆ ಆಕರ್ಷಿತವೆ. ಅದರಲ್ಲೂ ಕೂಡ ಈ ನಮ್ಮ ಕೊಂಡಲಿ ಹುಳದ ಪತಂಗ ಅನೋಮಿಸ್ ಫ್ಲೇವಾ ಇದೆ, ಇದು ಕೂಡ ನಮಗೆ ಬೆಳಕಿಗೆ ಆಕರ್ಷಿತವಾಗಿದೆ. ಅದನ್ನು ಕೂಡ ಬಳಸ್ಬೋದು. ಅದಲ್ಲದೇನೂ ಕೂಡ ಇನ್ನೊಂದು ಜೈವಿಕವಾಗಿ ಬಳಸುವಂಥ ಒಂದು ಇದೇನೆಂದರೆ, ನಮ್ಮ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಕೀಟನಾಶಕ ಡೆಲ್ಫಿನ್ ಅನ್ನೋ ಹೆಸರಿನಲ್ಲಿ ಮಾರುಕಟ್ಟೆನಲ್ಲಿ ನಮ್ಮ ಭಾರತದಲ್ಲಿ ಲಭ್ಯ ಇರುವಂಥದ್ದು. ಅರಳು ರೂಪ ಅಥವಾ ದ್ರವ ರೂಪ ಯಾವುದಾದ್ರೂ ಕೂಡ ಅದು ಕೂಡ ಈ ಒಂದು ಪತಂಗ ಜಾತಿಗೆ ಸೇರಿದಂಥ ಈ ಕೀಟವನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಇದರ ಜೀವನ ಚಕ್ರಕ್ಕೆ ನಾವು ಬಂತು ಅಂತಂದರೆ, ಇದರ ಸಂಪೂರ್ಣ ಜೀವನ ಚಕ್ರ ಸುಮಾರು 28ರಿಂದ 48 ದಿನಗಳಲ್ಲಿ 42 ದಿನಗಳಲ್ಲಿ ಇದು ಸಂಪೂರ್ಣ ಮುಗಿಸ್ತದೆ. ಒಂದು ಬೆಳೆನಲ್ಲಿ ಸಾಧಾರಣವಾಗಿ 1 ಅಥವಾ 2 ಜೀವನ ಚಕ್ರಗಳನ್ನು ಇದು ಮುಗಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕಿಂತ ಜಾಸ್ತಿ ಇದು ನಮ್ಮ ಹತ್ತಿನಲ್ಲಿ ಇರೋದಿಲ್ಲ. ಮತ್ತು ಇದು ಎಲ್ಲ ಕಡೆಯೂ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಎಲ್ಲೋ ಅಪರೂಪಕ್ಕೆ ಇಲ್ಲೊಂದು ನೋಡಲಿಕ್ಕೆ ಸಿಗುತ್ತೆ. ಸುಮಾರು 1000 ಹತ್ತಿ ಹೊಲಗಳನ್ನು ತಾವು ಸರ್ವೆ ಮಾಡ್ಕೋತಾ ಬಂದರೆ 1 ಅಥವಾ 2 ಅಥವಾ ಅತ್ಯಂತ ಗರಿಷ್ಠ ತುಂಬ ಪ್ರಾಬ್ಲಮ್ ಇದೆ ಅಂತಂದ ಸಂದರ್ಭದಲ್ಲಿ ಶೇಕಡ 5ರಿಂದ 10ರಷ್ಟು ಹೊಲಗಳಲ್ಲಿ ಮಾತ್ರ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಅಷ್ಟೊಂದು ವಿಶೇಷವಾಗಿದೆ. ಆದರೆ ಇದರ ಒಂದು ಸಾಮರ್ಥ್ಯ ಏನಿದೆ, ತತ್ತಿ ಇಡುವಂಥ ಸಾಮರ್ಥ್ಯ ಸುಮಾರು 500ರಿಂದ 600 ತತ್ತಿಗಳನ್ನು ಒಂದು ಪತಂಗ ಇಡುತ್ತೆ. ಆ ಕಾರಣಕ್ಕೋಸ್ಕರ ಇದು ಯಾವತ್ತೂ ನಮಗೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ. ಏಕೆ ಅಂತಂದರೆ ಪರಿಸರದಲ್ಲಿ ಇದರ ಶತ್ರುಗಳು ಮತ್ತು ವಾತಾವರಣ, ಮಳೆ ಇವೆಲ್ಲವೂ ಕೂಡ, ಅಥವಾ ನಾವು ಹಾಕುವಂಥ ಗೊಬ್ಬರ, ನಾವು ಕೈಗೊಳ್ಳುವಂಥ ಕ್ರಮಗಳು ಇವೆಲ್ಲವೂ ಕೂಡ ಈ ಒಂದು ಕೀಟಕ್ಕೆ ಯಾವತ್ತಾದರೂ ಒಂದು ಅವಕಾಶವನ್ನು ಕೊಟ್ಟರೆ ನಮ್ಮ ಬೆಳೆಯನ್ನು ಇದು ಕೈಗೆತ್ಕೊಳ್ಳುತ್ತೆ, ದಾಳಿ ಮಾಡಿಬಿಡುತ್ತೆ. ಬೆಳವಣಿಗೆ ಕಡಿಮೆ ಆಗುತ್ತೆ. ಬೆಳವಣಿಗೆ ಕಡಿಮೆ ಆಯಿತು ಅಂದರೆ ಹೂವು ಅಥವಾ ಕಾಯಿ ಕಟ್ಟುವಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಅದು ಕಡಿಮೆ ಆಯಿತು ಅಂದರೆ ಅಲ್ಟಿಮೇಟ್ ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಏನಾದರೂ ನಮ್ಮ BT ತಂತ್ರಜ್ಞಾನದಲ್ಲಿ ಏನಾದರೂ ಇಳಿಮುಖ ಧೋರಣೆ ಕಾಣಿಸ್ತಾ ಇದ್ದರೆ ಅದನ್ನು ಕೂಡ ಈ ಸೂಚನೆಯನ್ನು ಈ ಒಂದು ಕೀಟ ನಮಗೆ ನೀಡುತ್ತೆ. ಹಾಗಾಗಿ ಈ ಕೀಟದ ಬಗ್ಗೆ ತಾವು ವಿಶೇಷವಾಗಿ ಗಮನ ಹರಿಸ್ತಾ ಇರಬೇಕು ಅಂತೇಳಿ ಹೇಳ್ತೀನಿ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್,
ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1 ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನು ಇನ್ನೊಂದು ಎಲೆ ತಿನ್ನುವಂಥ ಪ್ರಮುಖ ಕೀಟ ಅಂತಂದರೆ ನಮ್ಮ ಎಲೆ ಮಡಚುವಂಥ ಹುಳ ಅಥವಾ ಎಲೆ ಅಥವಾ ಗೂಡು ಮಾರು ಹುಳ ಅಂತಲೂ ಕೂಡ ಕರಿಬೋದು. ಏಕೆಂದರೆ ಇದು ಸಾಧಾರಣವಾಗಿ ಭಾಳಷ್ಟು ಎಲೆಗಳನ್ನು ಮಡಚೋದಿಲ್ಲ, ಕೇವಲ ಒಂದೇ ಒಂದು ಎಲೆಗಳನ್ನು ಮಡಚಿಕೊಂಡು ಅದನ್ನು ಒಂದು ತುತ್ತೂರಿ ರೂಪದಲ್ಲಿ ಅದು ಹೊಲಿಗೆಯನ್ನು ನೇಯ್ಗೆಯನ್ನು ಮಾಡುತ್ತೆ. ಅಂತಂದರೆ ಬುಡದಲ್ಲಿ ಅದು ಕೇವಲ ಸಣ್ಣ ರಂಧ್ರವನ್ನು ಇದು ಮಾಡ್ಕೊಂಡಿರುತ್ತೆ, ಆದರೆ ದೂರದಲ್ಲಿ ಅದು ಈ ರೀತಿ ಒಂದು ಕೊಳವೆ ಅಥವಾ ಟ್ರಂಪೆಟ್ ಅಥವಾ ತುತ್ತೂರಿ ಅಥವಾ ಏನು ನಾವು ಇನ್ನೊಂದೇನು ಹೇಳ್ತೀವಿ, ನಮ್ಮ ಇದರಲ್ಲಿ ಓದ್ತಾ ಇದ್ರಲ್ಲ ಕಾಳೆ ರೂಪದಲ್ಲಿ ಇದನ್ನು ಮಾಡ್ಕೊಂಡಿರುತ್ತೆ. ಈ ರೀತಿಯಾದಂಥ ಆಕಾರ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದ್ರ ಒಳಗಡೆ ಸೇರಿಕೊಂಡು ಇದು ಎಳೆ ಪ್ರಾಯದಲ್ಲಿ ಕೆರೆದು ತಿನ್ನುತ್ತೆ. ಬಲಿತ ಗಿಡಗಳೇನು ಮಾಡ್ತವೆ, ಬಲಿತ ಹುಳಗಳು ಸಂಪೂರ್ಣ ಎಲೆಯನ್ನೇ ಸಂಪೂರ್ಣವಾಗಿ ತಿಂದು ನಾಶ ಮಾಡ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಇವು ಗುಂಪಾಗಿಯೂ ಸಹ ಇರ್ತವೆ. ಈ ಪತಂಗಗಳು ಆದಷ್ಟು ಸಾಧಾರಣವಾಗಿ ಈ ಒಂದು ಎಳೆಗಳ ಮೇಲೆ, ಅದರಲ್ಲೂ ತೊಟ್ಟುಗಳ ಮೇಲೆ
ಮತ್ತು ಮಧ್ಯ ನರಗಳ ಮೇಲೆ ಈ ಮೊಟ್ಟೆಗಳನ್ನು ಇಡುವಂಥ ಒಂದು ಸಾಮರ್ಥ್ಯವನ್ನು ಇಟ್ಕೊಂಡಿದ್ದಾವೆ. ಒಂದು ಪತಂಗ ಸುಮಾರು 200 ಮೊಟ್ಟೆಗಳವರೆಗೂ ಕೂಡ ಮೊಟ್ಟೆಗಳನ್ನು ಇಡುತ್ತೆ. ಭಾಳಷ್ಟು ಸಂದರ್ಭಗಳಲ್ಲಿ ಒಂದು ತುತ್ತೂರಿನಲ್ಲಿ 2-3 ಹುಳಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಹೆಚ್ಚಾನೆಚ್ಚು ಒಂದೊಂದೇ ಇರೋದಕ್ಕೆ ಗಿಡ ಏನು ಹುಳ ಬಲತಂತೆ ಒಂದೊಂದೇ ಇರೋದಕ್ಕೆ ಪ್ರಯತ್ನ ಮಾಡ್ತವೆ. ಆದರೆ ಆರಂಭಿಕ ಹಂತದಲ್ಲಿ 2-3 ಕೂಡ ಹುಳಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮೊಟ್ಟೆ ಇಟ್ಟು 2-3 ದಿನಕ್ಕೇ ಇವು ಮರಿಯಾಗಿ ಬದಲಾಗ್ತವೆ. ಅಂದರೆ ಇದರ ಕಾವಿನ ಅವಧಿ ಅತ್ಯಂತ ಕಡಿಮೆ, 2-3 ದಿನಕ್ಕೆ. ಈ ಮರಿಹುಳುಗಳು ಕೂಡ ಅತ್ಯಂತ ಕಡಿಮೆ ಅವಧಿನಲ್ಲೇ ಈ ಮರಿಹುಳುವಿನ ಹಂತವನ್ನು ಮುಗಿಸ್ತವೆ. ಸುಮಾರು 15ರಿಂದ 18 ದಿನಗಳಲ್ಲಿ ಈ ಒಂದು ಮರಿಹುಳಿನ ಹಂತ ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ಈ ಕೋಶಾವಸ್ಥೆನೂ ಕೂಡ ಯೂಶ್ವಲಿ ಆ ಎಲೆಗಳ ಕೊಳವೆಗಳು ಏನು ಮಾಡ್ಕೊಂಡಿರುತ್ತೆ ಅಥವಾ ಗೂಡುಗಳನ್ನು ಮಾಡ್ಕೊಂಡಿರುತ್ತೆ, ಆ ಗೂಡಿನಲ್ಲೇ ಇದು ಕೋಶಾವಸ್ಥೆಗೆ ಹೋಗುತ್ತೆ. ಅದು ಸುಮಾರು 7ರಿಂದ 8 ದಿನಗಳಲ್ಲಿ ಇದು ಮುಗಿಸ್ಬಿಡುತ್ತೆ. ಈ ಒಂದು ಪತಂಗ ನಾನು ಈಗಲಾಗಲೇ ಹೇಳ್ದಂಗೆ ಆದಷ್ಟು ಎಲೆಗಳ ತುದಿನಲ್ಲಿ ಇರೋದಿಲ್ಲ, ಗಿಡಗಳ ತುದಿನಲ್ಲಿ ಇರೋದಿಲ್ಲ, ಮಧ್ಯ ಭಾಗದಲ್ಲಿರುತ್ತೆ. ತುಂಬ ಕೆಳಕ್ಕೂ ಇರೋದಿಲ್ಲ, ಬಲಿತ ಎಲೆಗಳ ಕಡೆನೂ ಇರೋದಿಲ್ಲ. ಮಧ್ಯಪ್ರಾಯದ ಎಲೆಗಳಲ್ಲಿ ಇದರ ಹಾವಳಿ ತುಂಬ ಜಾಸ್ತಿ ಇರುತ್ತೆ. ಎಳೆ ಪ್ರಾಯದ ಎಲೆಗಳಲ್ಲೂ ಇರೋದಿಲ್ಲ. ಈ ಮೊಟ್ಟೆ ಇಡೋದನ್ನೇ ಸಹಜವಾಗಿ ಮಧ್ಯ ವಯಸ್ಸಿನ ಎಲೆಗಳ ಮೇಲೆ ಇದು ಮೊಟ್ಟೆಯನ್ನು ಇಡುತ್ತೆ. ಮಧ್ಯ ನರಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. ಅದು ಮಧ್ಯ ನರಗಳು ಸಿಕ್ಕಲಿಲ್ಲ ಅಥವಾ ಅಲ್ಲಿ ಆಗಾಗಲೇ ಬೇರೆ ಮೊಟ್ಟೆ ಇಟ್ಟಿದ್ದಾವೆ ಅಂತಂದರೆ ಬೇರೆ ಅದೇ ಆಗಿರ್ಬೋದು, ಅಥವಾ ಇನ್ನೊಂದು ಪತಂಗ ಮೊಟ್ಟೆ ಇಟ್ಟು ಸೈಡಿನ ಪತಂಗಗಳ ಮಧ್ಯ ನರಗಳ ಮೇಲೆ ಅಥವಾ ಸೈಡಿನ ನರಗಳು ದಪ್ಪವಾಗಿರುವಂಥ ನರಗಳನ್ನು ಹುಡುಕೊಂಡು, ಏಕೆ ಅಂತಂದರೆ ಆ ಒಂದು ಹುಳ ಬೆಳೆದಾಗ ಫಸ್ಟು ಅದನ್ನು ತಿಂದು ನಂತರ ಅದರಲ್ಲಿ ಕಟ್ ಮಾಡಿಕೊಂಡು ಎಲೆಗಳನ್ನು ಪಾಯಿ ಮಾಡೋದಕ್ಕೆ ಅಥವಾ ತುತ್ತೂರಿ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿ ಅದಕ್ಕೆ ಸಹಾಯ ಆಗಬೇಕು. ಅಂದರೆ ಎಳೆ ಪ್ರಾಯದ ಆ ದೊಡ್ಡ ಎಲೆಯನ್ನು ಕಟ್ ಮಾಡಿ ಇಲ್ಲಿಗೆ ತಗೊಬಂದು ಜೋಡಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಆ ರೀತಿಯಾದಂಥ ಮುಂದಾಲೋಚನೆಯನ್ನು ಈ ಒಂದು ಪತಂಗ ಮಾಡಿರುತ್ತೆ. ಸಾಧಾರಣವಾಗಿ ಈ ಪತಂಗ ಹಳದಿ ಬಣ್ಣದ ಒಂದು ಇದಿರುತ್ತೆ. ಇದ್ರ ಮೇಲೆ ಕಂದು ಬಣ್ಣದ ತಿಳಿಗಂದು ಬಣ್ಣದ ಹಳದಿ ಬಣ್ಣದ ಇದು ಮತ್ತು ಈ ಜಿಗ್ಜ್ಯಾಗ್ ಶೇಪ್ ಆಗಿರುವಂಥ 2 ಜೊತೆ ರೆಕ್ಕೆಗಳ ಮೇಲೆ ಕೋರೆ ಆದಂಥ ಈ ಹಳದಿ ಎಲೆಗಳ ರೆಕ್ಕೆಗಳ ಮೇಲೆ ಕಂದು ಬಣ್ಣದ ತಿಳಿಗಂದು ಬಣ್ಣದ ಈ ಕೋರೆ ಆದ ಗೆರೆಗಳನ್ನು ಮಾಡ್ಕೊಂಡಿರುತ್ತೆ. ನೀವು ಚಿತ್ರದಲ್ಲಿ ಗಮನಿಸಿ ಅದನ್ನು ಸ್ಪಷ್ಟವಾಗಿ ನೋಡ್ಕೋತಾ ಬರ್ಬೋದು. ಇದು ಒಂದು ಬಲಿತ ಹುಳ ಸುಮಾರು 1 ಇಂಚಿನಷ್ಟು ಬೆಳೆಯಬಲ್ಲದು. ಕೆಲವೊಂದು ಸಲ 3/4 ಇಂಚ್ ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ 1 ಇಂಚಿನವರೆಗೂ ಬೆಳವಣಿಗೆ ತುಂಬ ಚೆನ್ನಾಗಿತ್ತು, ಗಿಡ ಭಾಳ ಇದಾಗಿತ್ತು, ಗಿಡಗಳ ಹುಳಗಳ ಸಂಖ್ಯೆ ಕಡಿಮೆ ಇತ್ತು ಅಂದಾಗ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಫಲವತ್ತಾದ ಗಿಡಗಳ ಮೇಲೆ ಅದು ತಿಂದಾಗ ಬಲಿತ ಒಳ್ಳೆಯ ಪ್ರಾಯದ ಅಥವಾ ಚೆನ್ನಾಗಿ ಬೆಳೆಸ್ತಿರುವಂಥ ಗಿಡಗಳ ಮೇಲೆ ಇದು ಬೆಳವಣಿಗೆ ಆದಾಗ ಸುಮಾರು 1 ಇಂಚಿನ ಉದ್ದದ ಈ ಒಂದು ಮರಿಹುಳ ಸಂಪೂರ್ಣ ಬಲ್ತಂಥ ಮರಿಹುಳ ನಮಗೆ 1 ಇಂಚು ಉದ್ದದವರೆಗೂ ಇದು ಬೆಳೀತದೆ. ಇದು ಈ ಕೀಟದ ಅತ್ಯಂತ ಇದೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ನನ್ನ ಕೊಂಡಲಿ ಹುಳುವಿನ ರೀತಿಯಲ್ಲೇ ಇದು ಕೂಡ ಅಂಥ ದೊಡ್ಡ ಪ್ರಮಾಣದಲ್ಲಿ ನಮಗೆ ಹಾನಿ ಮಾಡೋದಿಲ್ಲ. ಈ ನಮ್ಮ ಹತ್ತಿ ಅಲ್ಲದೆ ಕೂಡ ಬೆಂಡಿ ಇದರ ದಾಯಾದಿನೇ ಸಹ ಅದನ್ನು ನಾವು ಬೆಳೆಸ್ತಾ ಇದ್ದೀವಿ. ಬಟ್ ಅದರಲ್ಲಿ BT ತಂತ್ರಜ್ಞಾನ ಇಲ್ಲದೆ ಇರೋದರಿಂದ ಅದರಲ್ಲಿ ಅವುಗಳ ಸಂಖ್ಯೆ ಸಹಜವಾಗಿ ಜಾಸ್ತಿ ಇರುತ್ತೆ. ಅದಲ್ಲದೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕೀಟ ನಮಗೆ ನಮ್ಮ ದಾಸವಾಳಗಳಲ್ಲಿ ನೋಡಲಿಕ್ಕೆ ಕಾಣಿಸುತ್ತೆ. ಭಾಳಷ್ಟು ಸಂದರ್ಭಗಳಲ್ಲಿ ನನಗೆ ಈ ನಗರ ಪ್ರದೇಶದ ಸಾರ್ವಜನಿಕರಿಂದ ಬರುವಂಥ ಒಂದು ಪ್ರಶ್ನೆ ಏನು ಅಂದರೆ, ನನ್ನ ದಾಸವಾಳ ಗಿಡಕ್ಕೆ ಈ ಥರದ ಹುಳ ತುಂಬ ಇದ್ದಾವೆ, ಎಷ್ಟು ಕಿತ್ತಾಕಿದರೂ ಮತ್ತೆ ಬರ್ತವೆ ಅಂಥೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ಇವುಗಳ ಸಂಖ್ಯಾಭಿವೃದ್ಧಿ ಭಾಳ ವೇಗವಾಗಿ ಆಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಇದು ನಾವು ನಮ್ಮ ಹತ್ತಿನಲ್ಲಿ ಇದೇನಾದರೂ ತೊಂದರೆ ಮಾಡ್ತಾ ಇದೆಯಾ, ಮತ್ತು ಎಸ್ಪೆಷಲಿ ನಮ್ಮ BT ತಂತ್ರಜ್ಞಾನ ಏನಾದರೂ ಸೋಲ್ತಾ ಇದೆಯಾ ಅಥವಾ ತಂತ್ರಜ್ಞಾನ ಅದರ ಮೌಲ್ಯವನ್ನು ಕಳ್ಕೊಂಡು ಅದರ ಸಾಮರ್ಥ್ಯವನ್ನು ಕಳ್ಕೊತಾ ಇದೆಯಾ ಅನ್ನೋದನ್ನು ಕಳಿಸೋದಕ್ಕೆ ಇದು ಭಾಳ ಪ್ರಮುಖವಾದ ಸೂಚನೆ. ನಾವು ಕಾಯಿ ಕೊರಕ ಬರೋವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಇಲ್ಲೇ ಕೂಡ ನಾವು ಭಾಳ ಸರಳವಾಗಿ ಕಣ್ಣಿಗೆ ಕಾಣಿಸೋ ರೀತಿ ಕಾಣಿಸುತ್ತೆ. ಈ ಹುಳ ಏನಾದರೂ ಕಾಣಿಸ್ಕೋತು ನಮ್ಮ ಹತ್ತಿ ಬೆಳೆನಲ್ಲಿ ಅಂದರೆ ಅದು BT ಹತ್ತಿ ಅಂತಂದರೆ ವಿಶೇಷವಾಗಿ ನಾವು ಎಚ್ಚರಿಕೆನ ತಗೋಬೇಕು. ನಾನು ಈಗಾಗಲೇ ಹೇಳ್ದಂಗೆ ಅದನ್ನು ಹತ್ತಿರದ ಕೃಷಿ ಇಲಾಖೆ ಮತ್ತು ಕೃಷಿ ತಜ್ಞರನ್ನು ತಾವು ಸಂಪರ್ಕಿಸಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ತೀನಿ. ಮತ್ತು ಇದರ ನಿರ್ವಹಣೆಗೂ ಕೂಡ ಏನು ವಿಶೇಷವಾಗಿ ನಾವು ಕಾಳಜಿ ತಗೋಬೇಕಾಗಿಲ್ಲ. ಈಗಾಗಲೇ ನಮ್ಮ ಕಾಯಿ ಕೊರಕಗಳ ನಿರ್ವಹಣೆಗೆ ಅಥವಾ ನಮ್ಮ ಕೊಂಡಲಿ ಹುಳುವಿನ ನಿರ್ವಹಣೆಗೆ ಬಳಸುವಂಥ ಎಲ್ಲ ಕ್ರಮಗಳನ್ನು ಇಲ್ಲಿ ನಾವು ಬಳಸ್ಕೋಬೋದು. ಆದರೆ ಕೊಂಡಲಿ ಹುಳು ಮತ್ತು ಈ
ಎಲೆ ಮಡಚುವಂಥ ಹುಳು ಅಥವಾ ಗೂಡು ಮಾರು ಹುಳುವಿಗೆ ನಮ್ಮಲ್ಲಿ ಇದುವರೆಗೂ ನಾವು ಯಾವುದೇ ಮೋಹಕ ಬಲೆಗಳಿಲ್ಲ. ಬೆಳಕಿನ ಬಲೆಗಳನ್ನು ಬಳಸ್ಬೋದು, ಅಥವಾ ಡೆಲ್ಫಿನ್ ಬಳಸ್ಬೋದು, ಬ್ಯಾಸಿಲಸ್ ತುರಂಜಿಯನ್ಸಿಸ್ ಕೀಟನಾಶಕವನ್ನು ಬಳಸ್ಬೋದು, ಅಥವಾ ಪರತಂತ್ರ ಜೀವಿಯನ್ನು ಭಾಳ ಪರಿಣಾಮಕಾರಿಯಾಗಿ ಬಳಸ್ಬೋದು. ನಾನು ಈಗಾಗಲೇ ಹೇಳ್ದಂಗೆ ಇದು ಒಂದು ಕೂಡ ಈ ನಮ್ಮ ಪರತಂತ್ರ ಜೀವಿ ತತ್ತಿ ಪರತಂತ್ರ ಜೀವಿ ಟ್ರೈಕೋಗ್ರಾಮ ಕಿಲೋನಿಸ್ ನಮ್ಮ ಪರಿಸರದಲ್ಲಿ ಹೇರಳವಾಗಿ ಅಭಿವೃದ್ಧಿ ಆಗೋದಕ್ಕೆ ಭಾಳ ಸಹಾಯ ಮಾಡೋದು. ಏಕೆ ಅಂತಂದರೆ ತತ್ತಿ ಹಂತದಲ್ಲಿ ನಮ್ಮ BT ಅಂತಿ ಏನು ಪರಿಣಾಮ ಬೀರೋದಿಲ್ಲ. ಆ ಕಾರಣಕ್ಕೋಸ್ಕರ ಇದು ನಮಗೆ ಭಾಳ ಸಹಾಯ ಮಾಡುವಂಥ ಪರಿಸರಕ್ಕೆ ಪೂರಕವಾದಂಥ ಒಂದು ಕೀಟ. ಸದ್ಯಕ್ಕೆ ಹತ್ತಿ ಒಳಗೆ ನಮಗೆ ಭಾಳ ಸಹಾಯ ಮಾಡುತ್ತೆ, ಅದನ್ನು ನಾವು ಬಳಸ್ಕೊಳ್ಳೋದು. ಅದೇ ರೀತಿ ಇದು ಒಂದು ನಮಗೆ ಸೂಚಕ, ನಮ್ಮ ಇದು ನಮ್ಮ BT ತಂತ್ರಜ್ಞಾನ ಪರಿಣಾಮ ಇದೆ ಇಲ್ಲ ಅನ್ನೋದನ್ನು ತಿಳಿಸುವಂಥ ಒಂದು ಪರಿಣಾಮಕಾರಿಯಾದಂಥ ಒಂದು ಸೂಚಕ. ಆ ವಿಷಯದಲ್ಲಿ ನಾವು ಇದನ್ನು ಗಮನಿಸ್ಕೊತಾ ಇರಬೇಕು.